Everyone, welcome to my YouTube channel. So we are dealing with the chapter electricity of class 10 science in physics part. So we are going to continue the part number 13. So 12 successfully part 12 we have successfully completed. So in this part number 13 we are going to study about power and energy. So let us study about the topic called power and energy, and this topic power and energy is the last topic of this chapter electricity chapter na ಕೊನೆಯ ಭಾಗ ಯಾವುದಪ್ಪ ಅಂದ್ರೆ that is power. ಜೊತೆಗೆ ಇದ್ರ along with this one we have to study some numericals. So now let us study about this one. ಈಗ ನಾವು let us know what is the definition of power. ಸೊ ಪವರ್ನ ಡೆಫಿನಿಷನ್ ಫಸ್ಟ್ ನೋಡೋಣ. ಸೊ ಈಗ ಟೂ ಪರ್ಸನ್ಸ್ ಆರ್ ದೇರ್. ಇಲ್ಲಿ ಪರ್ಸನ್ ಎ ಅಂತ ಇದ್ದಾನೆ, ಇಲ್ಲಿ ಪರ್ಸನ್ ಬಿ ಅಂತ ಇದ್ದಾನೆ. ಟೂ ಪರ್ಸನ್ಸ್ ಆರ್ ದೇರ್. ಸೊ ಐ ವಿಲ್ ಇನ್ಫಾರ್ಮ್ ಪರ್ಸನ್ ಎ ಆ್ಯಂಡ್ ಪರ್ಸನ್ ಬಿ ಟು ಸ್ಟಡಿ 10 ಚಾಪ್ಟರ್ಸ್ ವಿತಿನ್ ಎ ವೀಕ್. ಸೊ ನಾನು ಹೇಳ್ತೀನಿ ಎಗೆ ಮತ್ತು ಬಿಗೆ ಇಬ್ಬರಿಗೂ ಹೇಳ್ತೀನಿ, ನೋಡ್ರಪ್ಪ 10 ಚಾಪ್ಟರ್ ಇದೆ, ನೀವಿಬ್ಬರು ಕೂಡ ಈ 10 ಚಾಪ್ಟರನ್ನು 1 ವೀಕಲ್ಲಿ ಕಂಪ್ಲೀಟ್ ಮಾಡಬೇಕು. ಸೊ ನಾನು 1 ವೀಕ್ ಆದಮೇಲೆ ನಾನು ಕ್ವಶನ್ಸನ್ನ ಆ 10 ಚಾಪ್ಟರ್ಸ್ನಲ್ಲಿ ಯಾವುದನ್ನು ಬೇಕಾದ್ರೂ ಕೇಳ್ಬೋದು. ಸೊ ರೆಡಿ ಇರಬೇಕು ಅಂತ ಹೇಳ್ತೀನಿ. ಸೊ ಈ ಸಿಚುಯೇಷನಲ್ಲಿ ಏನು ಮಾಡ್ತಾನೆ, ಪರ್ಸನ್ ಎ ವಿಲ್ ಗೆಟ್ ರೆಡಿ ಫಾರ್ 9 ಚಾಪ್ಟರ್ಸ್. ಎ ಅನ್ನುವಂತಹ ಪರ್ಸನ್ನು 9 ಚಾಪ್ಟರ್ಗೆ ರೆಡಿ ಆಗ್ತಾನೆ. ಅದೇ ಬಿ ಅನ್ನುವ ಪರ್ಸನ್ನು ಬರೀ 4 ಚಾಪ್ಟರ್ಗೆ ರೆಡಿ ಆಗ್ತಾನೆ. ಹಾಗಾದರೆ ಇವರಿಬ್ಬರಲ್ಲಿ ಅಮಾಂಗ್ ದೀಸ್ 2 ಪರ್ಸನ್ಸ್ ಆರ್ ಅಮಾಂಗ್ ದೀಸ್ 2 ಸ್ಟೂಡೆಂಟ್ಸ್ ಹೂ ಆ್ಯಸ್ ಮೋರ್ ಪವರ್. ಸೊ ನಾವು ಹೇಳ್ಬೋದು ಪರ್ಸನ್ ಎ ಆ್ಯಸ್ ಮೋರ್ ಪವರ್. ಹಾಗಾದರೆ ಹೇಗೆ ಹೇಳಿದ್ವು ಪರ್ಸನ್ ಹ್ಯಾಸ್ ಮೋರ್ ಪವರ್ ಅಂತ? ಬಿಕಾಸ್ ಹಿ ಹ್ಯಾಸ್ ಕಂಪ್ಲೀಟೆಡ್ ಮೋರ್ ಚಾಪ್ಟರ್ಸ್ ಆ್ಯಂಡ್ ಬಿ ಹ್ಯಾಸ್ ಕಂಪ್ಲೀಟೆಡ್ ಲೆಸ್ ಚಾಪ್ಟರ್ಸ್. ದಟ್ ಮೀನ್ಸ್ ಎ ಹ್ಯಾಸ್ ದ ಕೆಪಾಸಿಟಿ to read 9 chapters and B has only the capacity to read only how many chapters? So only 4 chapters. So in a particular time. So ಕೊಟ್ಟಂತಹ ಟೈಮು 1 ವೀಕ್. ಆ 1 ವೀಕ್ನಲ್ಲಿ ಸೊ ಎ has completed 9 chapters and B has completed only 4 chapters. Among A and B who has more power? ಸೊ ಬಿ ಹ್ಯಾಸ್ ಮೋರ್ ಪವರ್ ಇನ್ ಸ್ಟಡೀಸ್. ಸೊ ಸ್ಟಡೀಸ್ನಲ್ಲಿ ಬಿ ಅನ್ನೋನಿಗೆ ಹೆಚ್ಚು ಪವರ್ ಇದೆ. ಇದು ಜನರಲ್ ಆಗಿ ಪವರ್ ಅಂದರೆ ಏನು ಅಂತ ಈಗ ನಾವು ನೋಡಬೇಕು. ಹಾಗಾದರೆ ಜನರಲ್ ಆಗಿ ಪವರ್ ಅಂದರೆ ಏನು ಅಂತ ನೋಡೋದಾದರೆ ಕೆಪ್ಯಾಸಿಟಿ ಟು ಡೂ ವರ್ಕ್. ಸೊ ಹೂ ಹ್ಯಾಸ್ ಡನ್ ಮೋರ್ ವರ್ಕ್? ಎ ಹ್ಯಾಸ್ ಡನ್ ಮೋರ್ ವರ್ಕ್ ಬಿಕಾಸ್ he has completed 9 chapters. That means A has more capacity. That means he has more capacity to do work ಅಂದಾಗ he has more power ಅಂತ. Capacity to do work is called power. ಇದು ಜನರಲ್ ಆಗಿ ನಾವು ಪವರ್ ಅಂದರೆ ಏನು ಅಂತ ಹೇಳೋದು. ಕೆಪ್ಯಾಸಿಟಿ, ಏನೋ ಒಂದು ಕೆಲಸ ಮಾಡೋಕ್ಕೆ ನಮಗೆ ಬೇಕಾಗುವಂತಹ ಕೆಪ್ಯಾಸಿಟಿನೇ ನಾವು ಪವರ್ ಅಂತ ಕರಿತೀವಿ. ಸೊ ಪವರ್ ಈಸ್ ದ ಕೆಪ್ಯಾಸಿಟಿ ಟು ಡೂ ವರ್ಕ್. ಸೊ ಈಗ ನಾವು ನೋಡಬೇಕು ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಪವರ್. ಎಲೆಕ್ಟ್ರಿಕ್ ಪವರ್ ಅಂದರೆ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಪವರ್? ಸೊ ಎಲೆಕ್ಟ್ರಿಕ್ ಪವರ್ ಅಂದ್ರೇನು? ಸೊ ಈಗ ಎಲೆಕ್ಟ್ರಿಕ್ ಪವರ್ ಬಗ್ಗೆ ನಾವು ತಿಳ್ಕೊಂತ ಹೋಗೋಣ. ಸೊ ಕರೆಂಟ್ ಫ್ಲೋಸ್, ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ಡಿವೈಸ್. ಸೊ ಒಂದು ಡಿವೈಸ್ನಲ್ಲಿ ಯಾವಾಗ ಕರೆಂಟು ಫ್ಲೋ ಆಗುತ್ತೋ, ಸೊ ವೆನ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಡಿವೈಸ್ ಸ್ಟಾರ್ಟ್ಸ್ ಟು ವರ್ಕ್. ಸೊ ಡಿವೈಡು ವರ್ಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ, ಸ್ಟಾರ್ಟ್ಸ್ ಟು ವರ್ಕ್. ಸೊ ಇಲ್ಲಿ ಈಗ ಫಾರ್ ಎಕ್ಸಾಂಪಲ್ ನಾವು ಹೀಗೆ ತೊಗೊಂಡ್ರೆ, ಇಲ್ಲಿ ನಾನು ಯಾವುದೋ ಒಂದು ಫ್ಯಾನ್ ತೊಗೊಂಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಈ ಫ್ಯಾನ್ನ ನಾನು ಒಂದು ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ ಅಂತ ಅಂದ್ಕೊಳ್ಳೋಣ. ಸೊ ಈಗ ಬ್ಯಾಟ್ರಿಗೆ ಕನೆಕ್ಟ್ ಮಾಡಿದ್ದೀನಿ ಫ್ಯಾನನ್ನು, ಸೊ ಸ್ವಿಚ್ಚಿನ ಮೂಲಕ. ಸೊ ಈಗ ಸ್ವಿಚ್ ಆನ್ ಮಾಡ್ತೀನಿ, ಫ್ಯಾನು ರನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಫ್ಯಾನ್ ರನ್ ಆಗಬೇಕು ಅಂದರೆ ಫ್ಯಾನ್ ಸ್ಟಾರ್ಟ್ಸ್ ಟು ವರ್ಕ್ ವೆನ್ ದ ಫ್ಯಾನ್ ಫ್ಯಾನ್ ಇಟ್ ಸೆಲ್ಫ್ ಈಸ್ ದ ಡಿವೈಸ್. ವೆನ್ ಡಸ್ ದ ಫ್ಯಾನ್ ಸ್ಟಾರ್ಟ್ಸ್ ಟು ವರ್ಕ್? ವೆನ್ ದ ಕರೆಂಟ್ ಫ್ಲೋಸ್. ಸೊ ಕರೆಂಟ್ ಫ್ಲೋ ಆಗ್ತಾ ಇದೆ, ಫ್ಯಾನು ರನ್ ಆಗ್ತಾ ಇದೆ. ಸೊ ಇಲ್ಲಿ ಇಯರ್ ಬ್ಯಾಟ್ರಿ ಗಿವ್ಸ್ ಪವರ್.
ಇಲ್ಲಿ ನೋಡಿ ಎಲೆಕ್ಟ್ರಾನ್ಸ್ ದ ಎಲೆಕ್ಟ್ರಾನ್ ಸ್ಟಾರ್ಟ್ಸ್ ಟು ಮೂವ್ ಫ್ರಮ್ ನೆಗೆಟಿವ್ ಟರ್ಮಿನಲ್ ಟು ಪಾಸಿಟಿವ್ ಟರ್ಮಿನಲ್. ಈಗ ಈ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಇನ್ ಪರ್ಟಿಕ್ಯುಲರ್ ಡೈರೆಕ್ಷನ್. ಸಿ ದ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ದಿಸ್ ಡೈರೆಕ್ಷನ್. ಇಫ್ ದ ಎಲೆಕ್ಟ್ರಾನ್ ಹ್ಯಾಸ್ ಟು ಮೂವ್ ಇನ್ ಎ ಪರ್ಟಿಕ್ಯುಲರ್ ಡೈರೆಕ್ಷನ್, who will give that who will give the power to move the electron? So the battery will give the power. ಸೊ ಬ್ಯಾಟ್ರಿ ಅನ್ನೋನು ಏನು ಮಾಡ್ತಾನೆ, ಈ ಎಲೆಕ್ಟ್ರಾನ್ಗಳಿಗೆ ಪವರ್ ಕೊಡ್ತಾನೆ. ಆ ಬ್ಯಾಟ್ರಿ ಕೊಟ್ಟಂತಹ ಪವರ್ನ ಯೂಸ್ ಮಾಡಿಕೊಂಡು ಸೊ ಎಲೆಕ್ಟ್ರಾನ್ಸ್ ಆರ್ ಮೂವಿಂಗ್ ಇನ್ ಒನ್ ಡೈರೆಕ್ಷನ್. ಸೊ ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದೆ. ಹಾಗಾದರೆ ಎಲೆಕ್ಟ್ರಿಕಲ್ ಎನರ್ಜಿನ ಬಳಸ್ಕೊಂಡು ಯೂಸಿಂಗ್ ಎಲೆಕ್ಟ್ರಿಕಲ್ ಎನರ್ಜಿ the device is working. ಸೊ ಡಿವೈಸು ವರ್ಕ್ ಮಾಡ್ತಾ ಇದೆ ಅಂದರೆ ಡಿವೈಸ್ ಏನು ಮಾಡ್ತಾ ಇದೆ, ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡ್ಕೊತಾ ಇದೆ. ಬೈ ಯೂಸಿಂಗ್ ಯರ್ ಫ್ಯಾನ್ ಇಟ್ ಸೆಲ್ಫ್ ಇಸ್ ದ ಡಿವೈಸ್. ದಿಸ್ ಡಿವೈಸ್ ಈಸ್ ಯೂಸಿಂಗ್ ದ ಎಲೆಕ್ಟ್ರಿಕಲ್ ಎನರ್ಜಿ ಗಿವನ್ ಬೈ ದ ಬ್ಯಾಟ್ರಿ ಟು ಡೂ ಸಮ್ ವರ್ಕ್. ಸೊ ಒಂದು ಕೆಲಸ ಮಾಡೋದಕ್ಕೆ ಡಿವೈಸು ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡ್ಕೊತಾ ಇದೆ. ಸೊ ಈಗ ನಾವು ತಿಳ್ಕೋಬೇಕು, ಸೊ ಈ ಎಲೆಕ್ಟ್ರಿಕ್ ಪವರ್ ಅಂದರೆ ಏನು ನೋಡಿ. ಸೊ ಎಲೆಕ್ಟ್ರಾನ್ಸ್ ಮೂವ್ ಆಗಬೇಕು ಅಂದರೆ ಬ್ಯಾಟ್ರಿ ಏನು ಮಾಡಬೇಕು, ಪವರನ್ನು ಕೊಡಬೇಕು. ಯಾರಿಗೆ? ಎಲೆಕ್ಟ್ರಾನ್ಸ್ಗೆ. ಯಾವಾಗ ಎಲೆಕ್ಟ್ರಾನ್ಸ್ಗೆ ಪವರು ಸಿಗುತ್ತೋ ಆವಾಗ ಎಲೆಕ್ಟ್ರಾನ್ಸು ಒಂದು ಪರ್ಟಿಕ್ಯುಲರ್ ಡೈರೆಕ್ಷನಲ್ಲಿ ಮೂವ್ ಆಗಕ್ಕೆ ಸ್ಟಾರ್ಟ್ ಆಗುತ್ತೆ. ಎಲೆಕ್ಟ್ರಾನ್ಸು ಮೂವ್ ಆಗ್ತಾ ಇದೆ ಅಂದರೆ ಸೊ ಎಲೆಕ್ಟ್ರಾನ್ ಈಸ್ ಡೂಯಿಂಗ್ ಸಮ್ ವರ್ಕ್ ಅಂತ. ಎಲೆಕ್ಟ್ರಾನ್ಸು ಮೂವ್ ಆದಕ್ಕೆ ಸ್ಟಾರ್ಟ್ ಆದಾಗ ದ ಫ್ಯಾನ್ ವಿಲ್ ಗೆಟ್ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ದ ಕರೆಂಟ್ ಫ್ಲೋಸ್ ಥ್ರೂ ದ ಫ್ಯಾನ್ ಆ್ಯಂಡ್ ಹೆನ್ಸ್ ದ ಫ್ಯಾನ್ ಸ್ಟಾರ್ಟ್ಸ್ ಟು ರೊಟೇಟ್. ಹಾಗಾದರೆ ಫ್ಯಾನು ಎಲೆಕ್ಟ್ರಿಕಲ್ ಎನರ್ಜಿನ ಯೂಸ್ ಮಾಡಿಕೊಂಡು ಸೊ ತನ್ನ ಕೆಲಸನ ಮಾಡ್ತಾ ಇದೆ. ಸೊ ಈಗ ನಾವು ತಿಳ್ಕೋಬೇಕು ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಪವರ್. ಸೊ ಎಲೆಕ್ಟ್ರಿಕ್ ಪವರ್ ಅಂದರೆ ಏನು? ಸೊ ಎಲೆಕ್ಟ್ರಿಕ್ ಪವರ್ ಈಸ್ ಡಿಫೈನ್ಡ್ ಆಸ್ ರೇಟ್ ಆಫ್ ಡೂಯಿಂಗ್ ವರ್ಕ್. So electric power is defined as rate of doing work or rate of consumption of electrical energy. ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ಯಾವ ರೇಟ್ನಲ್ಲಿ ಎಲೆಕ್ಟ್ರಿಕಲ್ ಎನರ್ಜಿ ಕನ್ಸ್ಯೂಮ್ ಆಗುತ್ತೋ ಆ ರೇಟಿಗೆ ತಕ್ಕಂತೆ ವರ್ಕ್ ಆಗ್ತಾ ಇದೆ. ರೇಟಿಗೆ ತಕ್ಕಂತೆ ವರ್ಕ್ ಆದರೆ ಅದನ್ನು ನಾವು ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಸೊ ಎಲೆಕ್ಟ್ರಿಕ್ ಪವರ್ ಈಸ್ ಈಕ್ವಲ್ ಟು ನೋಡಿ, ಇದು ರೇಟ್ ಅಂದರೆ ಟೈಮ್, ರೇಟ್ ಆಫ್ ಡೂಯಿಂಗ್ ವರ್ಕ್. ಸೊ ಪವರ್ ಈಸ್ ಈಕ್ವಲ್ ಟು W by T, where P is the power, W is the work done and T is the time or rate of doing work or rate of consumption of electrical energy. electrical energy consume ಆಗಿದೆ ಅಂದರೆ ವರ್ಕ್ ಆಗಿದೆ ಅಂತ ಅರ್ಥ. ಹಾಗಾದರೆ ಎಲೆಕ್ಟ್ರಿಕ್ ಪವರ್ ಈಸ್ ಡಿಫೈನ್ಡ್ ಆಸ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಆರ್ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ. ರೇಟ್ ಅಂದರೆ ಟೈಮ್, ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಆರ್ ರೇಟ್ ಆಫ್ ಡೂಯಿಂಗ್ ವರ್ಕ್ ಈಸ್ ಕಾಲ್ಡ್ ಎಲೆಕ್ಟ್ರಿಕ್ ಪವರ್. ಇದನ್ನೇ ನಾವು ಎಲೆಕ್ಟ್ರಿಕ್ ಪವರ್ ಅಂತ ಕರಿತೀವಿ. ಸೊ P is equal to W by T or P is equal to what is W. ಸೊ ನಮಗೆ ಗೊತ್ತಿದೆ V is equal to W by Q and W is equal to V into Q. ಈ ಕ್ಯೂನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿದ್ರೆ W is equal to V into Q ಆಯಿತು. ಹಾಗಾದ್ರೆ ಇನ್ ಪ್ಲೇಸ್ ಆಫ್ W ಯು ರೈಟ್ ಡೌನ್ V into Q divided by T. ಸೊ P is equal to V into, ಸೊ ನಮಗೆ ಗೊತ್ತಿದೆ I is equal to Q by T. ಸೊ Q is equal to ಈ Tನ ಇಲ್ಲಿಗೆ ಮಲ್ಟಿಪ್ಲೈ ಮಾಡಿ, ಸೊ Q is equal to IT. ಹಾಗಾದರೆ Q ಜಾಗದಲ್ಲಿ IT ಹಾಕೋಣ ಡಿವೈಡೆಡ್ ಬೈ T. ಸೊ T ಕ್ಯಾನ್ಸಲ್ ಆಯಿತು. ಹಾಗಾದರೆ ಪವರ್ ಈಸ್ ಈಕ್ವಲ್ ಟು V into I. ಸೊ ದಿಸ್ ಈಸ್ ಒನ್ ರಿಲೇಷನ್ ದಟ್ ಯು ಹ್ಯಾವ್ ಟು ಕೀಪ್ ಇಟ್ ಇನ್ ಮೈಂಡ್. ವಾಟ್ ಈಸ್ ದ ಫಸ್ಟ್ ರಿಲೇಷನ್? T ಈಸ್ ಈಕ್ವಲ್ ಟು V into I. ಇದು ಒಂದು ರಿಲೇಷನ್ ಆಯಿತು. ಇದೇ ಥರ ನಾವು ಇನ್ನೂ ಎರಡು ರಿಲೇಷನ್ ನೋಡೋಣ ರಿಗಾರ್ಡಿಂಗ್ ಎಲೆಕ್ಟ್ರಿಕ್ ಪವರ್. ಸೊ ಒನ್ ಮೋರ್ ರಿಲೇಷನ್ ನಾವು ತೊಗೊಳೋದಾದರೆ ಫಸ್ಟ್ ರಿಲೇಷನ್ ಏನು ತೊಗೊಂಡಿದ್ದೀವಿ? ಸೊ P ಈಸ್ ಈಕ್ವಲ್ ಟು V into I ಇದೆ.
So P is equal to V into I. According to Ohm's law, I is equal to V by R. Therefore power is equal to V square. V into V is V square by R. So this is the second relation of electric power. P is equal to V square by R. Then, so we know that P is equal to V into I. So P is equal to, according to Ohm's law, V is equal to IR. So IR into I. So power is equal to I into I square R. So this is the third relation that you have to keep it in mind. Therefore, regarding power, so regarding electric power, three relations you have to keep it in mind. One is equal, one P is equal to V into I. Then second one, P is equal to V square by R. And the third one is P is equal to I square R. So these are the three relations that you have to keep it in mind regarding electric power. ಎಲೆಕ್ಟ್ರಿಕ್ ಪವರ್ ಬಗ್ಗೆ ನೀವು ಇಷ್ಟನ್ನ ಜ್ಞಾಪಕ ಇಟ್ಕೋಬೇಕು. ಇದ್ರ ಜೊತೆಗೆ ವಾಟ್ ಈಸ್ ದ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್? ಸೊ ಎಸ್ ಐ ಯೂನಿಟ್ ಆಫ್ ಎಲೆಕ್ಟ್ರಿಕ್ ಪವರ್. So SI unit of electric power is watt. Is watt, denoted by W. So what is the SI unit of electric power? It is watt. So ಹಾಗಾದ್ರೆ ನಾವೀಗ ಡಿಫೈನ್ ಮಾಡಬೇಕು. ಡಿಫೈನ್ 1 ವ್ಯಾಟ್. ಸೊ 1 ವ್ಯಾಟ್ ಅಂದರೆ ಏನು? ಹೌ ಟು ಡಿಫೈನ್ 1 ವ್ಯಾಟ್? ಸೊ 1 ವ್ಯಾಟ್ನ ಹೇಗೆ ಡಿಫೈನ್ ಮಾಡ್ಬೋದು ಅದನ್ನು ನೋಡೋಣ. ಸೊ 1 ವ್ಯಾಟ್ ಅಂದರೆ ನಾವು ಹೀಗೆ ಬರ್ಕೊಂಡಿದ್ದೀವಿ. ಪವರ್ ಈಸ್ ಈಕ್ವಲ್ ಟು ಪಿ ಈಸ್ ಈಕ್ವಲ್ ಟು ವಿ ಇಂಟು ಐ ಅಂತ ಬರ್ಕೊಂಡಿದ್ದೀವಿ. ಪವರ್ ಅಂದರೆ ವ್ಯಾಟು, ಎಸ್ ಐ ಯೂನಿಟು, ವೋಲ್ಟೇಜ್ಗೆ ವಿ ಇಂಟು ಕರೆಂಟ್ಗೆ ಆಂಪಿಯರ್. ಹಾಗಾದರೆ 1 1 1. ಹಾಗಾದರೆ ಡಿಫೈನ್ 1 ವ್ಯಾಟ್. ಸೊ 1 ವ್ಯಾಟ್ ಈಸ್ ಡಿಫೈನ್ಡ್ ಆಸ್ ಇಫ್ 1 ಆಂಪಿಯರ್ ಕರೆಂಟ್, if 1 ampere current flows at a potential difference of, if 1 ampere current flows at a potential difference of 1 volt, then power is said to be 1 ವ್ಯಾಟ್. ಸೊ ಆ ಪವರ್ನ 1 ವ್ಯಾಟ್ ಅಂತ ಕರೆಯೋಣ. ಅಂದರೆ 1 ಆಂಪರ್ನಷ್ಟು ಕರೆಂಟು ಒಂದು ಆಂಪರ್ ಕರೆಂಟು ಫ್ಲೋ ಆಗ್ತಾ ಇದೆ. ಅಲ್ಲಿ ಪೊಟೆನ್ಷಿಯಲ್ ಡಿಫ್ರೆನ್ಸು 1 ವೋಲ್ಟ್ ಇದ್ದು 1 ಆಂಪರ್ನಷ್ಟು ಕರೆಂಟು ಫ್ಲೋ ಆದರೆ ಅಲ್ಲಿ ಪವರು 1 ವ್ಯಾಟ್ ಅಷ್ಟು ಇರುತ್ತೆ. ಸೊ ಒಂದು ಕಂಡಕ್ಟರ್ನಲ್ಲಿ ಅಥವಾ ಒಂದು ಡಿವೈಸ್ನ if the potential difference of a device is 1 volt and 1 ampere current is flowing through that device, then the power is said to be 1 watt. So 1 watt is defined as if the potential difference of a device is 1 volt and current flowing through the device is 1 ampere, then the power is said to be 1 watt. ಸೊ ಈ ರೀತಿ ನೀವು ವ್ಯಾಟನ್ನು ಡಿಫೈನ್ ಮಾಡಬೇಕು. ಸೊ ವ್ಯಾಟ್ ಅನ್ನೋದು ಸ್ಮಾಲರ್ ಯೂನಿಟ್ಟು. ಅದೇ ಥರ 2 ಬಿಗ್ಗರ್ ಯೂನಿಟ್ ಇದೆ. ಒಂದು ಕಿಲೋ ವ್ಯಾಟ್ ಅಂತ ಕರಿತೀವಿ, ಇನ್ನೊಂದನ್ನು ಮೆಗಾ ವ್ಯಾಟ್ ಅಂತ ಕರಿತೀವಿ. ಒಂದು ಕಿಲೋ ವ್ಯಾಟು, ಇನ್ನೊಂದು ಮೆಗಾ ವ್ಯಾಟು. ಸೊ 1 ಕಿಲೋ ವ್ಯಾಟ್ ಅಂದರೆ ಇಟ್ ಈಸ್ ಈಕ್ವಲ್ ಟು 10⁻³ ವ್ಯಾಟ್. ಒಂದು ಮೆಗಾ ವ್ಯಾಟ್ ಅಂದರೆ 10⁻⁶ ವ್ಯಾಟ್. So 1 kilowatt is equal to 10⁻³ watt and 1 megawatt is equal to 10⁻⁶ watt. ಸೊ ಈ ರೀತಿ ನಾವು ವ್ಯಾಟ್ ಅನ್ನೋದು ಚಿಕ್ಕ ಯೂನಿಟ್ಟು. ಸೊ ಕಿಲೋವ್ಯಾಟ್ ಮತ್ತು ಮೆಗಾವ್ಯಾಟು ಬಿಗ್ಗರ್ ಯೂನಿಟ್ಟು. 1 kilowatt is equal to 10⁻³ ವ್ಯಾಟು. 1 megawatt is equal to 10⁻⁶ watt. So like this we have to define electric power. ಸೊ ಎಲೆಕ್ಟ್ರಿಕ್ ಪವರನ್ನು ನಾವು ಈ ರೀತಿ ಡಿಫೈನ್ ಮಾಡಬೇಕು. ಸೊ ಆಫ್ಟರ್ ಸ್ಟಡಿಯಿಂಗ್ ಅಬೌಟ್ ದ ಎಲೆಕ್ಟ್ರಿಕ್ ಪವರ್, ನೌ ಲೆಟ್ ಅಸ್ ಸ್ಟಡಿ ಅಬೌಟ್ ವಾಟ್ ಈಸ್ ಮೆಂಟ್ ಬೈ ಎಲೆಕ್ಟ್ರಿಕ್ ಎನರ್ಜಿ. ಎಲೆಕ್ಟ್ರಿಕ್ ಎನರ್ಜಿ ಅಂದರೆ ಏನು ಅಂತ ನೋಡ್ತಾ ಹೋಗೋಣ. ಸೊ ಲೆಟ್ ಅಸ್ ಡಿಫೈನ್ ಎಲೆಕ್ಟ್ರಿಕ್ ಎನರ್ಜಿ.
electric energy. So what is meant by electric energy? So electric energy is defined as the energy consumed, by the device. The energy consumed by the device is called as electrical energy, or we can define electrical energy as the product of electrical energy is the product of power and time. ಸೊ ಪವರ್ಗೂ ಟೈಮ್ಗೂ ಇರುವಂತಹ ಪ್ರಾಡಕ್ಟನ್ನು ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಈಕ್ವಲ್ ಟು ಪಿ ಇಂಟು ಟಿ. ಸೊ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ದ ಎನರ್ಜಿ ಕನ್ಸ್ಯೂಮ್ಡ್ ಬೈ ದ ಡಿವೈಸ್, ಆರ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ದ ಪ್ರಾಡಕ್ಟ್ ಆಫ್ ಪವರ್ ಆ್ಯಂಡ್ ಟೈಮ್. ಪವರ್ಗೂ ಟೈಮ್ಗೂ ಇರುವಂತಹ ಏನಿದೆಯೋ ಈ ಪ್ರಾಡಕ್ಟು, the product of power and time is called as electrical energy. Then what is the commercial unit of electrical energy? So electrical energy do commercial unit ಏನು ಬರುತ್ತೆ? So kilowatt hour. So kilowatt hour is the commercial unit, or just we can say unit ಅಂತ ಕರಿತೀವಿ. ಈಗ ಮನೆಗೆ ಬರೋಂತಹ ಬಿಲ್ಗಳು ನಾವು ಯೂನಿಟ್ನಲ್ಲಿ ಹೇಳ್ತೀವಿ. 50 ಯೂನಿಟ್ಸ್, 30 ಯೂನಿಟ್ಸ್, 20 ಯೂನಿಟ್ಸ್, 100 ಯೂನಿಟ್ಸ್ ಅಂತ ಹೇಳ್ತೀವಿ. 100 ಯೂನಿಟ್ ಅಂದರೆ ಒಂದು ಕಿಲೋ ವ್ಯಾಟ್ ಅವರ್ ಅಂದರೆ 1 ಯೂನಿಟ್. 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು 1 ಯೂನಿಟ್. ಹಾಗಾದರೆ ನಾವೀಗ ತಿಳ್ಕೋಬೇಕು 1 ಕಿಲೋ ವ್ಯಾಟ್ ಅವರ್ ಅಂದರೆ, ಸೊ 1 ಯೂನಿಟು 1 ಕಿಲೋ ವ್ಯಾಟ್ ಅವರ್ ಅಂದರೆ ಎಷ್ಟು ಜೌಲ್ಸ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಅಂತ ನಾವೀಗ ತಿಳ್ಕೋಬೇಕು. 1 ಕಿಲೋ ವ್ಯಾಟ್ ಅವರ್ ಅಂದರೂ ಒಂದೇ, 1 ಯೂನಿಟ್ ಅಂದರೂ ಒಂದೇ. ಹಾಗಾದರೆ 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು ಡ್ಯಾಶ್ ಎನರ್ಜಿ, ಎಷ್ಟು ಜೌಲ್ಸ್ ಆಫ್ ಎನರ್ಜಿ ಅಂತ ನೋಡಬೇಕು. ಸೊ 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟು ಇಂಟು 1 ಅವರ್ ಅಂದರೆ 3600 ಸೆಕೆಂಡ್ಸು. 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು, ಸೊ how many zeros? 1 2 3 4 1 2 3 4 5 zeros, 36 ones are 36. This is ವ್ಯಾಟ್ ಸೆಕೆಂಡ್. ಏಕೆಂದರೆ ನಾವು ಇದನ್ನು ವ್ಯಾಟಲ್ಲಿ ಬರೆದ್ವು. 1 ಕಿಲೋ ವ್ಯಾಟ್ ಅಂದರೆ 1000 ವ್ಯಾಟು, ನೆಕ್ಸ್ಟ್ 1 ಅವರ್ ಅಂದರೆ 3600 ಸೆಕೆಂಡ್ಸು. ಎರಡು ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ವ್ಯಾಟ್ ಸೆಕೆಂಡ್ ಆಯಿತು. ಸೊ 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು, ಇದನ್ನು ಹೀಗೆ ಬರ್ಕೊಳ್ಳೋಣ, ಅದನ್ನು 36 ಇಂಟು 10⁵ ವ್ಯಾಟ್ ಸೆಕೆಂಡ್ ಬದಲು ಜೌಲ್ಸ್ ಅಂತ ಬರಿತೀನಿ. ಸೊ ವ್ಯಾಟ್ ಸೆಕೆಂಡ್ ಈಸ್ ಜೌಲ್ಸ್. ಸೊ 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು, ಸೊ ಇಲ್ಲೊಂದು ಪವರ್ ರೈಸ್ ಮಾಡಿಕೊಂಡು ಇಲ್ಲಿ ಪಾಯಿಂಟ್ ಇಟ್ಕೊತೀನಿ. ಸೊ ಇಟ್ ವಿಲ್ ಬಿಕಮ್ 3.6. ಒಂದು ಪವರ್ ರೈಸ್ ಮಾಡ್ಕೋಬೇಕು ಅಂದರೆ ಈ ಕಡೆಯಿಂದ ಒಂದು ಪಾಯಿಂಟ್ ಇಡಿ, ಒಂದು ಡಿಜಿಟ್ ಬಿಟ್ಬಿಟ್ಟು ಪಾಯಿಂಟ್ ಇಡಿ. ಇನ್ನು 2 ಡಿಜಿಟ್ ಬಿಟ್ಟು ಪಾಯಿಂಟ್ ಆದಮೇಲೆ 2 ಡಿಜಿಟ್ ಇದ್ದರೆ ಇನ್ನೊಂದು ಝೀರೋಸ್ ಜಾಸ್ತಿ ಮಾಡಿ. ಸೊ 3.6 ಇಂಟು 10⁶ ಜೌಲ್ಸ್. ಸೊ 1 ಕಿಲೋ ವ್ಯಾಟ್ ಅವರ್ ಈಸ್ ಈಕ್ವಲ್ ಟು 3.6 ಇಂಟು 10⁶ ಜೌಲ್ಸ್. ಸೊ ಲೈಕ್ ದಿಸ್ ವಿ ಹ್ಯಾವ್ ಟು ಸಾಲ್ವ್ ದಿಸ್ ಕ್ವಶನ್. ಸೊ ಈ ಕ್ವಶನನ್ನು ನಾವು ಹೀಗೆ ಸಾಲ್ವ್ ಮಾಡಬೇಕು. ಸೊ ಲೆಟ್ ಅಸ್ ಸಿ ಸಮ್ ಆಫ್ ದ ಕ್ವಶನ್ಸ್ ಹೌ ಟು ಸಾಲ್ವ್ ದಿಸ್. So an electric bulb is connected to 220 volt generator. The current is 0.5 ampere. What is the power of the bulb? So now let us solve this question. So they have given voltage is equal to 220 volts. Current I is equal to 0.5 ampere. Now we have to calculate what is the power of the bulb. So what is the relation between P, V and I? So P is equal to V into I. So power is equal to V ಅಂದರೆ 220 into I ಅಂದರೆ 0.5. So power is equal to 220 into 0.5 is 0.5 can be written as 5/10. 0 cancelled. So power is equal to 5 2s are 10, 0 1 carry, 5 2s are 10 plus 1 11. So power is equal to 1100 watt. So 1100 watt is the power of that
ಆ ಎಲೆಕ್ಟ್ರಿಕ್ ಬಲ್ಬಿನ ಪವರ್ 110 ವ್ಯಾಟ್. ಈಗ ನಾವು ಬಲ್ಬ್ನ ತಗೋಬೇಕಾದ್ರೆ 60 ವ್ಯಾಟ್, 40 ವ್ಯಾಟ್, 100 ವ್ಯಾಟ್ ಅಂತ ತಗೋತೀವಿ. ಆ ವ್ಯಾಟ್ ಅಂದರೆ ಪವರ್ ಅಂತ, ಅಂದರೆ ಆ ಬಲ್ಬಿನ ಪವರ್ ಹೇಳುತ್ತೆ. ಅಂದರೆ ಯಾವ ರೇಟ್ನಲ್ಲಿ ಅದು ಎಲೆಕ್ಟ್ರಿಕಲ್ ಎನರ್ಜಿನ ಕನ್ಸ್ಯೂಮ್ ಮಾಡುತ್ತೋ ಆ ರೇಟ್ ಆಫ್ ಕನ್ಸಂಪ್ಷನ್ ಆಫ್ ಎಲೆಕ್ಟ್ರಿಕಲ್ ಎನರ್ಜಿ ಈಸ್ ಎಲೆಕ್ಟ್ರಿಕ್ ಪವರ್. ಸೊ ಈ ರೀತಿ ಎಲೆಕ್ಟ್ರಿಕ್ ಪವರ್ನ ನಾವು ಡಿಫೈನ್ ಮಾಡ್ಕೊಂಡ್ವು. ದೆನ್ ವಾಟ್ ಈಸ್ ದ ಪವರ್ ಆಫ್ ದ ಬಲ್ಬ್? ದ ಪವರ್ ಆಫ್ ದ ಬಲ್ಬ್ ಈಸ್ 110 ವ್ಯಾಟ್. So now let us move for one more question. An electric motor takes 5 ampere from a 220 volt line. Determine the power of motor and the energy consumed in 2 hours. So now let us make a list of data. So current I is equal to 5 ampere is given. Then voltage V is equal to 220 volts. Then first let us calculate the power. So P is equal to V into I. So P is equal to V andre 220 into I andre 5. So power is equal to 5 zeros are 0, 5 twos are 10 ge 0 1 carry, 5 twos are 10 plus 1 11. So 1100 watt. This is the power of the electric motor. Now if this electric motor is used for 2 hours, how much energy it will consume? So first we have calculated the power. Now we have to calculate the how much energy does it consume in 2 hours. So power is equal to 1100 watt. So time is equal to 2 hours. Then E is equal to energy consumed is equal to question mark. So E is equal to P into T. So E is equal to P andre 110 into time andre 2 hours. So E is equal to 2 zeros are 2 ones are 2 ones are. So 2 that is it will become, so 2 hours ಅಂತ ಕೊಟ್ಟಿದ್ದಾನೆ. ನಾವು ಇದನ್ನ ಕನ್ವರ್ಟ್ ಮಾಡ್ಕೋಬೇಕೀಗ. ಸೊ 2 hours ಅಂದರೆ 3600, ನಾಟ್ 3600, ಇಟ್ ಈಸ್ 3600 into 2. It is for 2 hours, 7200. So time is 7200 seconds. If I multiply that one, it will become 720123 1230 70. That is ಇಲ್ಲಿ ಒಂದು 0 ಇದೆ, ನೆಕ್ಸ್ಟ್ ಇಲ್ಲಿ 2 0, 3 zeros ಆಯಿತು. So it will become 1100. So 4 zeros ಇದೆ. So power ಅಂದರೆ 1100, ಇದು 1100 not 110. Then into 7200, because 2 hours is equal to 7200 seconds. So E is equal to, so unit tens 100, so 7,20,000 ಅದನ್ನು ಈಗ ಬರ್ಕೊಳ್ಳೋಣ. So it will become, oh sorry, it is not 7, sorry. So one more time I will do it. P is equal to 1100 watt. So time is equal to 2 hours, which is equal to 2 into 3600. So that is equal to 7200 seconds. This is the time. Now we have to calculate the energy. So energy E is equal to P into T. So E is equal to P 1100 into time is 7200. So energy consumed is equal to, so 1 2 3 4 zeros you write down. Then 11 twos are 22, get 2 2 carry, 11 sevens are 77 plus 2 is 79. So 7920000 ಆಯಿತು. ಇಷ್ಟು ಜೌಲ್ಸ್ ಆಯಿತು. ಅದನ್ನು ಈಗ ಬರೆಯೋಣ. ಎನರ್ಜಿ ಕನ್ಸ್ಯೂಮ್ಡ್ ಇಸ್ ಈಕ್ವಲ್ ಟು 792 into 10 to the power of 4 joules. ಆರ್ ಎನರ್ಜಿ ಕನ್ಸ್ಯೂಮ್ಡ್ ಇಸ್ ಈಕ್ವಲ್, ಇಲ್ಲಿ 2 zeros ರೈಸ್ ಮಾಡಿಕೊಂಡು ಇಲ್ಲಿ ಪಾಯಿಂಟ್, ಇಟ್ ವಿಲ್ ಬಿಕಮ್ 7.92 into 10 to the power of 6 joules. So total energy consumed by the motor in 2 hours is 7.92 into 10 to the power of 6 joules. So this much of energy is consumed by electric motor in how many hours? In 2 hours. So like this we have to calculate. First we have calculated the power, then we have calculated the energy consumed by the electric motor.
An electric refrigerator rated 400 watt operates 8 hours per day. What is the cost of energy for 30 days at rupees 3 per kilowatt hour? So now let us make a list of data. So what is the power of the refrigerator? Power is equal to 400 watt. It is operated for how many hours? Time is equal to 8 hours per day. Now we have to calculate what is the cost for 30 days. What is the cost of energy for 30 days at 3 per kilo at rupees 3 per kilo 3 per kilowatt hour. So now let us calculate energy consumed in one day. ಸೊ ಒಂದು ದಿವಸದಲ್ಲಿ ಎಷ್ಟು ಎನರ್ಜಿ ಕನ್ಸ್ಯೂಮ್ ಆಗುತ್ತೆ ಅಂತ ನೋಡೋಣ. ಸೊ ಇಲ್ಲಿ E is equal to question mark. Now we are calculating energy consumed in one day. So E is equal to P into T. So E is equal to P andre 400 into T andre 8. So E is equal to 8 zeros are 0, 8 zeros are 0, 8 fours are 32. So E is equal to 3200. It will become 3200, that is ವ್ಯಾಟ್ ಅವರ್ ಆಯಿತು. 3200 ವ್ಯಾಟ್ ಅವರ್ ಆಯಿತು. ಇದು ಒನ್ ಡೇಗೆ ಆಯಿತು. ದೇರ್ ಫೋರ್ ಎನರ್ಜಿ ಕನ್ಸ್ಯೂಮ್ಡ್ ಇನ್ 30 ಡೇಸ್. ಈಗ 30 ಡೇಸಿಗೆ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳೋಣ. ಸೊ ದಟ್ ಈಸ್ ಈಕ್ವಲ್ ಟು ಫಾರ್ ಒನ್ ಡೇ 3200 ಇಂಟು 30. ಇದು ಒನ್ ಡೇಗೆ ಇಂಟು 30 ಮಾಡಿ. 1 2 3 zeros. 3 2s are 6, 3 3s are 9. So 96,000 ವ್ಯಾಟ್ ಅವರ್ ಅಷ್ಟು ಎನರ್ಜಿ 30 ಡೇಸ್ ಅಲ್ಲಿ ಕನ್ಸ್ಯೂಮ್ ಆಗುತ್ತೆ. ಇದನ್ನ ವ್ಯಾಟ್ ಅವರ್ನ ಕಿಲೋ ವ್ಯಾಟ್ ಅವರಿಗೆ ಕನ್ವರ್ಟ್ ಮಾಡಿ. ಸೊ ವಿ ನೋ ದಟ್ 1 ಕಿಲೋ ವ್ಯಾಟ್ ಅವರ್ ಇಸ್ ಈಕ್ವಲ್ ಟು 1000 ವ್ಯಾಟ್ ಅವರ್. 1 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 1 ಕಿಲೋವ್ಯಾಟ್ ಇಸ್ ಈಕ್ವಲ್ ಟು 1000 ವ್ಯಾಟ್ ಅಂತ ಮಾಡ್ಕೊಳ್ಳೋಣ. ಹಾಗಾದ್ರೆ ಟು ಕನ್ವರ್ಟ್ ವ್ಯಾಟ್ ಇಂಟು ಕಿಲೋವ್ಯಾಟ್, ಸೊ 96,000 ಶುಡ್ ಬಿ ಡಿವೈಡೆಡ್ ಬೈ 1000. ಸೊ 3030 get cancelled. That is equal to 96 kilowatt hour ಆಯಿತು. ಸೊ ದಿಸ್ ಈಸ್ ದ ಎನರ್ಜಿ ಕನ್ಸ್ಯೂಮ್ಡ್ ಇನ್ 30 days. ಸೊ ಕಾಸ್ಟ್ ಫಾರ್ 1 kilowatt hour is equal to rupees 3. ಸೊ 1 ಕಿಲೋವ್ಯಾಟ್ ಅವರ್ಗೆ 3 ರೂಪಾಯಿ. ದೇರ್ ಫೋರ್ 1 ಕಿಲೋವ್ಯಾಟ್ ಅವರ್ ಅಂದರೆ 1 ಯೂನಿಟ್ಗೆ. ದೇರ್ ಫೋರ್ ಕಾಸ್ಟ್ ಫಾರ್ 96 kilowatt hour is equal to dash rupees. So total 96 units or 96 kilowatt hour into cost of 1 kilowatt hour is 3. So 3 6 are 18, 3 9s are 27 plus 128. So cost for 96 kilowatt hour is equal to rupees 288. So 288 rupees ಆಗುತ್ತೆ. So like this we have to calculate the cost for 30 days at rupees 3 for 1 kilowatt hour. So remaining part of the numericals will be solved in the next video. So thank you very much.